ಪ್ರೀತಿಯಲ್ಲಿ ಹಲವಾರು ಪ್ರಕಾರಗಳಿವೆ. ಆದರೆ ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ಪ್ರೀತಿ ತನ್ನದೇ ಆದ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ದುಡ್ಡಿಗೆ ಖರೀದಿಯಾಗುವುದಲ್ಲ, ದರ್ಪಕ್ಕೆ ಶರಣಾಗುವುದಲ್ಲ, ಆಮಿಷಗಳಿಗಾಗಿ ಮೋಸ ಮಾಡುವುದೂ ಅಲ್ಲ. ಅಕ್ಷರ ಕಲಿಸಿದ ಗುರುಗಳಿಗೆ ಮಾತ್ರ ದಕ್ಕುವ ಅನರ್ಘ್ಯ ರತ್ನ ಈ ಪ್ರೀತಿ. ಹೌದು, ಮುಗ್ಧ ಮಕ್ಕಳ ನಿಷ್ಕಲ್ಮಶ ಪ್ರೀತಿಗಾಗಿ ಶಿಕ್ಷಕ ಶಿಕ್ಷಕಿಯರು ಹಗಲಿರುಳೆನ್ನದೆ ಜೀವನ ಪರ್ಯಂತ ಅಕ್ಷರ ದಾಸೋಹ ನಡೆಸಿ ಅರ್ಥಪೂರ್ಣ ಜೀವನ ನಡೆಸುತ್ತಿದ್ದಾರೆ. ಅಂತಹ ಶಿಕ್ಷಕ ಶಿಕ್ಷಕಿಯರು ವರ್ಗವಾದಾಗ, ನಿವೃತ್ತಿಯಾದಾಗ ಆ ಮಕ್ಕಳು ತೋರಿಸುವ ಪ್ರೀತಿ ಯಾವ ಕುಬೇರನಿಂದಲೂ ಖರೀದಿಸಲು ಸಾಧ್ಯವಿಲ್ಲ, ಯಾವ ಸಂಪತ್ತಿಗೂ ಕಡಿಮೆ ಏನಲ್ಲ. ಅಂತಹ ಪ್ರೀತಿಗೆ ಇಂದು ಮಸ್ಕಿಯ PWD ಕ್ಯಾಂಪಿನ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣ ಸಾಕ್ಷಿಯಾಯಿತು. ಹೌದು, ಇದೇ ಶಾಲೆಯಲ್ಲಿ ಕಳೆದ 30 ವರ್ಷ 2 ತಿಂಗಳು 17 ದಿನಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಅನವರತ ಸೇವೆ ಸಲ್ಲಿಸಿ ಈಗ ಲಿಂಗಸುಗೂರು ತಾಲೂಕಿನ ಬನ್ನಿಗೋಳು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡ ರಾಮಪ್ಪ ಕರಡಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ತಮ್ಮ ಹೃದಯಾಂತರಾಳದ ನಿಷ್ಕಲ್ಮಶ ಪ್ರೀತಿಯನ್ನು ತೋರಿಸಿ ಅಳುತ್ತಲೇ ಬೀಳ್ಕೊಟ್ಟ ಹೃದಯ ಕಲಕುವ ಪ್ರಸಂಗ ಎಂಥವರ ಕಣ್ಣಲ್ಲೂ ನೀರನ್ನು ತರಿಸುವಂತಹದ್ದು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿರುವ ಚನ್ನಬಸವರಾಜ ಮೇಟಿ, ರಾಮಪ್ಪರವರ ವರ್ಗಾವಣೆಯಿಂದ ಕೇವಲ ಈ ಶಾಲೆಗಷ್ಟೇ ನಷ್ಟವಾಗಿಲ್ಲ, ನಮ್ಮ ದೈಹಿಕ ಶಿಕ್ಷಣ ಇಲಾಖೆಗೆ, ಮಸ್ಕಿ ತಾಲೂಕಿಗೆ ಆಗಿದೆ. ಮಕ್ಕಳ ಈ ಪ್ರೀತಿ ಅವರ ಅಮೂಲ್ಯವಾದ ಸೇವೆಯ ಪ್ರತಿಬಿಂಬವಾಗಿದೆ. ಶಿಕ್ಷಕರ ನಿಜವಾದ ಸಾರ್ಥಕತೆ ಇಂತಹ ಮಕ್ಕಳ ಪ್ರೀತಿಯಲ್ಲಿ ಅಡಗಿದೆ. ಇಂತಹ ಶಿಕ್ಷಕರು ನಮ್ಮ ಮಸ್ಕಿ ಶಾಲೆಗೆ ಸಿಕ್ಕಿದ್ದು ನಮ್ಮ ಇಲಾಖೆಯ ಮತ್ತು ಮಸ್ಕಿಯ ಭಾಗ್ಯ. ಈಗ ವರ್ಗವಾಗಿ ಲಿಂಗಸುಗೂರಿನ ಬನ್ನಿಗೋಳು ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುತ್ತಿದ್ದಾರೆ. ಅಲ್ಲಿಯ ಮಕ್ಕಳಿಗೂ ಇವರ ಸೇವಾ ಭಾಗ್ಯ ಲಭ್ಯವಾಗಲಿ ಎಂಬುದೇ ನಮ್ಮ ಆಶಯ ಎಂದರು. ನಂತರ ಮುಖ್ಯೋಪಾಧ್ಯಾಯರಾದ ಚಂದ್ರಶೇಖರಪ್ಪ ಹಿರೇಗೌಡರ್, CRP ರಾಮಸ್ವಾಮಿ, ಸಹ ಶಿಕ್ಷಕಿ, ಶಿಕ್ಷಕರು, ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಅನ್ವರ್ ಪಾಷಾ, ಜಾಫರ್ ಮಿಯಾ, ನಿವೃತ್ತ ಶಿಕ್ಷಕರಾದ ಬಾಲಸ್ವಾಮಿ ಮಾತನಾಡಿ ಅವರೊಂದಿಗಿನ ತಮ್ಮ ಒಡನಾಟದ ಮೆಲುಕು ಹಾಕಿದರು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಸಂಘದ ಪದಾಧಿಕಾರಿಗಳಾದ ಶಿವಪ್ಪ ಹಸಂಕಲ್, ಸಿದ್ದರಾಮಣ್ಣ ಗಡ್ಡಿಮಠ, ಮೋಹನ್ ಬಾವಿಮನಿ, ಶರಣಪ್ಪ ಸೇರಿದಂತೆ ಶಿಕ್ಷಕ ಬಳಗ, ವಿದ್ಯಾರ್ಥಿಗಳು ಇದ್ದರು. ನಮಸ್ಕಾರ ಸರ್. ನಮಸ್ತೆ ಸರ್, ಈ ಬಾಂಧವ್ಯದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನಿಜವಾಗ್ಲೂ ರಾಮಪ್ಪ ದೈಹಿಕ ಶಿಕ್ಷಣಕ್ಕಿಂತ ಈ PW ಶಾಲೆಯ ಒಬ್ಬ ಮುಖ್ಯ ಶಿಕ್ಷಕ ಅಂದರೂ ತಪ್ಪಾಗಲಾರದು. ಯಾಕಂದರೆ ರಾಮಪ್ಪ ಮತ್ತು ನಾನು ಈಗ ಇಲಾಖೆಯ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಆಗಿರ್ಬೋದು. ರಾಮಪ್ಪ ಮತ್ತು ನನ್ನ ಒಡನಾಟ ಸುಮಾರು 30 ವರ್ಷದ್ದು. ನಿಷ್ಕಳಂಕಿತ, ನಿಗರ್ವಿ ಮತ್ತು ಆತ್ಮೀಯವಾಗಿ ಮಕ್ಕಳ ಜೊತೆ ಮತ್ತು ಶಿಕ್ಷಕರ ಜೊತೆ ಬೆರೆತಕ್ಕಂಥ ವ್ಯಕ್ತಿ. ಅವನು ಟ್ರಾನ್ಸ್ಫರ್ ಟೈಮ್ನಲ್ಲಿ ನಾನು ಬಂದು ಕೇಳಿದ, ಸರ್ ನಾನು ಟ್ರಾನ್ಸ್ಫರ್ ಆಗ್ತೀನಿ ಅಂತಂದಾಗ ನಾನು ಬೈದಿದ್ದೀನಿ. ನೋಡ್ರಪ್ಪ, ನೀ ಟ್ರಾನ್ಸ್ಫರ್ ಆಗೋದು ನಿಮ್ಮ PWD ಶಾಲೆಗೆ ಒಂದೇ ಅಲ್ಲ ಕೊರತೆ, ನಿಜವಾಗ್ಲೂ ನನ್ನ ಇಲಾಖೆ ಕೊರತೆ ಆಗುತ್ತೆ. ನಾನು ಯಾವುದಾದ್ರು ಮುಂದೆ ಸ್ಪೋರ್ಟ್ಸ್ ಮಾಡ್ಬೇಕಾದ್ರೆ ನಿನ್ನ ಕೇಳ್ತಿದ್ದೆ, ನೆಕ್ಸ್ಟ್ ನಮ್ಮ ಅನುಷ್ಠಾನಾಧಿಕಾರಿ ರಾಮಸ್ವಾಮಿ ಅವ್ರನ್ನ ಕೇಳ್ತಾ ಇದ್ದೆ, ಶಿವಪ್ಪ ಇಂದಷ್ಟು ಬಿಟ್ಟು ನನಗೆ ಮತ್ತೆ ಅಲ್ಲಿ ಕೇಳೋಕ್ಕೆ ಭಾಳ ಕಷ್ಟ ಆಗುತ್ತೆ, ನೀನು ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗಬೇಡ ಅಂದೆ. ಅವನು ಒಂದೆರಡು ಮಾತುಗಳನ್ನು ಹೇಳ್ದ, ಇಲ್ಲ ಸರ್ ಹಿಂಗೆ ಆಗಂತ, ನಿನ್ನ ಒಳ್ಳೇದಕ್ಕಾದ್ರೆ ಆಯ್ತಪ್ಪ ಅಂತ ನಾವು ಒಪ್ಪಿಕೊಟ್ವಿ. ಬಟ್ ತದನಂತರ ನಮಗೆ ಖೇದ ಅನ್ನಿಸ್ತು, ನೀನು ಯಾಕೆ ಆಗಂತ ಸಾಕಷ್ಟು ಬೇರೆ ಅವನಿಗೆ ನೇರವಾಗಿ ಬೈದಿದ್ದೆ. ನಾನು ಒಬ್ಬ ಇಲಾಖೆ ಅಧಿಕಾರಿ ಅಂತ ಬೈದಲ್ಲ, ಒಬ್ಬ ಆತ್ಮೀಯ ಸ್ನೇಹಿತ ಅಂತೇಳಿ. ಬಟ್ ಇವತ್ತು ಮಕ್ಕಳ ಈ ಒಂದು ವೇದನೆ, ಆ ಶಾಲೆಯ ಶಿಕ್ಷಕರ ಅವನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ನೋಡಿಬಿಟ್ರೆ ನಮ್ಮ ಆಬ್ಸೆನ್ಸ್ ಏನು ಅನ್ನೋದು ತೋರಿಸುತ್ತೆ. ನಿಜವಾದ ಒಬ್ಬ ಆದರ್ಶ ಶಿಕ್ಷಕ ತನ್ನ ಶಾಲೆಯಿಂದ ವರ್ಗವಾಗಲಿ ಅಥವಾ ನಿವೃತ್ತಿ ಆಗಲಿ ಹೋದ ಮೇಲೆ ಆ ಶಾಲೆ, ಆ ಊರಿನ ಜನ, ಆ ಮಕ್ಕಳು
ಇಲ್ಲಿ ಇರಬೇಕಾಗಿತ್ತು ಇನ್ನೂ ರಾಮಪ್ಪ ಅಥವಾ ಇನ್ನೊಬ್ಬ ಶಿಕ್ಷಕ ಅಂತೇಳಿ ಅವ್ರು ಆಪ್ಷನ್ಸ್ ತೋರಿಸುತ್ತಲ್ಲ, ಅವಾಗ ನಮ್ಮ ವೃತ್ತಿ ಜೀವನ ಸಾರ್ಥಕ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ರಾಮಪ್ಪನವ್ರು ಹೋಗಿದ್ದು ನಿಜವಾಗಲೂ ಬರೀ PWD ಕ್ಯಾಂಪ್ಗೆಲ್ಲ ನಮ್ಮ ಮಸ್ಕಿಯ ಕ್ರೀಡಾ ವಿಭಾಗಕ್ಕೆ ತುಂಬಲಾರ್ದ ನಷ್ಟ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ತಮ್ಮ ಹೆಸರು ಪದನಾಮ ಸರ್? ನಾನು ಚನ್ನಬಸವರಾಜ್ ಮೇಟಿ ಅಂತೇಳಿ, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ಲಿಂಗಸೂರು ಮತ್ತು ಈ ಮಸ್ಕಿನೇ ಬರ್ತೀನಿ ಸರ್. ನಮಗೆ ಒಂದು ಒಳ್ಳೆ ಉತ್ತಮವಾಗಿರೋಂಥ ಶಿಕ್ಷಕರನ್ನು ನಮ್ಮ ಕ್ಲಸ್ಟರ್ನಿಂದ ನಾವು ಕಳ್ಕೊಂಡಿವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ವರ್ಗಾವಣೆಗೆ ಹೋದಾಗ ಬೆಳಗಿನ ಅವಧಿಯಲ್ಲಿ ನಾನು ಫೋನ್ ಮಾಡಿ ವರ್ಗಾವಣೆ ತೊಗೋಬೇಡ್ರಿ ಸರ್ ಅಂತ ಹೇಳಿದವ್ರಲ್ಲಿ ನಾನೊಬ್ಬನು. ಹಾಗಾಗಿ ಅವರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕಲಿಕೆ ಎಷ್ಟು ಮುಖ್ಯನೋ ಶಿಸ್ತು ಸಂಯಮ ಮತ್ತು ಅಷ್ಟೇ ಮುಖ್ಯ ಆಗಿರುತ್ತೆ. ಅವರು ಶಾಲೆಯಲ್ಲಿ ಎಂಟ್ರಿ ಕೊಟ್ಟಾಗ ಮಕ್ಕಳು ಯಾವುದೇ ರೀತಿ ಯಾವ ಥರ ಶಿಸ್ತು ಕಾಪಾಡ್ಕೊಂಡಿದ್ರು ಅಂದರೆ ಒಳ್ಳೆ ಶಿಸ್ತಿನ ಸಿಪಾಯಿಗಳಂತೆ ಅವರು ಇಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಜೊತೆಗೆ ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳು ಹೇಳ್ದಂಗೆ ಕ್ರೀಡಾರಂಗಕ್ಕೆ ಅವರು ಒಳ್ಳೆ ಸೇವೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕ್ಲಸ್ಟರ್ನಲ್ಲಿ ಯಾವುದೇ ರೀತಿಯ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದರೆ ಮುನ್ನೆಲೆಯಲ್ಲಿ ಇದ್ಕೊಂಡು ಅವರು ಎಲ್ಲ ಜವಾಬ್ದಾರಿಗಳನ್ನು ಮೈ ಮೇಲೆ ತೆಗೆದುಕೊಂಡು ಕ್ರೀಡಾಕೂಟಗಳನ್ನು ಯಶಸ್ವಿ ಮಾಡಿಕೊಟ್ಟಂಥ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ. ಯಾಕಂದರೆ ಅವ್ರು ಹಿರಿಯರು ಇದ್ದರಂದರೆ ನಾವು ಅಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಎಲ್ಲ ಕ್ರೀಡಾಕೂಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ರು, ನಮಗೆ ಮಾರ್ಗದರ್ಶನ ಮಾಡ್ತಿದ್ರು. ಆಮೇಲೆ ಕ್ರೀಡಾಕೂಟಕ್ಕೆ ಕ್ರೀಡಾರಂಗಕ್ಕೆ ಈ PWD ಶಾಲೆಯಿಂದ ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಒಳ್ಳೆಯ ರೀತಿಯ ಕ್ರೀಡಾಕೂಟಗಳಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಈ ಶಾಲೆಯ ಮಕ್ಕಳು ಹೆಸರನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಶಾಲೆಯ ಸಹಪಾಠ್ಯ ಚಟುವಟಿಕೆಗಳಾಗಿರ್ತಕ್ಕಂಥ ಕ್ರೀಡೆಯಲ್ಲಿ ಮತ್ತು ಶಿಸ್ತು ಮೌಲ್ಯ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಒಬ್ಬ ಒಳ್ಳೆಯ ಹಿರಿಯ ಅಣ್ಣನಾಗಿ ನಮ್ಮ ಕ್ಲಸ್ಟರ್ನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಿದ್ರು. ನಮಗೆಲ್ಲರಿಗೂ ತುಂಬ ಸಹಕಾರವನ್ನು ನೀಡ್ತಿದ್ರು. ಅವ್ರನ್ನ ಕಳ್ಕೊಂಡು ನಾವೆಲ್ಲ ತುಂಬ ದುಃಖದಲ್ಲಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತಮ್ಮ ಹೆಸರು ಪದನಾಮ ಸರ್? ನನ್ನ ಹೆಸರು ರಾಮಸ್ವಾಮಿ ಅಂತೇಳಿ ಈ ಕ್ಲಸ್ಟರ್ನ CRP ಕೆಲಸ ಮಾಡ್ತೀನಿ. ಧನ್ಯವಾದಗಳು. ಓಕೆ ಸರ್. ಬರೀ ವಿದ್ಯಾರ್ಥಿಗಳೆಲ್ಲ ನಮ್ಮ ಜೊತೆ ಇದ್ದಂಥ ಎಲ್ಲ ಶಿಕ್ಷಕರ ಸಹಿತ ನಿನ್ನೆ ಮನೆ ಸಾಹೇಬರು ಇವ್ರನ್ನ ರಿಲೀವ್ ಮಾಡೋಕ್ಕಂತ ಆದೇಶ ಬಂದಾಗ ಆದೇಶ ತೊಗೊಂಡು ಭಾಳ ಸತ್ತು. ಆದರೆ ನೇರವಾಗಿ ನಮ್ಮ BS ಸರ್ ನಮ್ಗೆ ರಾಮಸ್ವಾಮಿ ಅವ್ರ ಕಡೆಯಿಂದ ಕಾಲನ್ನು ತೆಗೆದುಕೊಂಡು ಇಲ್ಲ ನೀವು ಇವತ್ತು ಯಾವುದೇ ಕಾರಣದಿಂದ ನೀವು ಅವ್ರನ್ನ ರಿಲೀವ್ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದಾಗ ಅವತ್ತು ಸಾಯಂಕಾಲದಿಂದ ಎಲ್ಲರೂ ಹೊಂದು ಕುಂತೀವಿ. ಅದರ ಅರ್ಥ ಏನಂದರೆ ಎಲ್ಲರೂ ಒಂಥರ ಪ್ರೀತಿಯಿಂದ ನಾವೇನೋ ಎಲ್ಲೋ ಒಂದು ಮನೆ ಅಣ್ಣತಮ್ಮರು ಅನ್ನೋಂಥ ಭಾವನೆಯಿಂದ ಈ ಎಲ್ಲ ನಾವು ಮಕ್ಕಳು ಸಹಿತ ನಮ್ಮ ಮಕ್ಕಳು ಅನ್ನುವಂಥ ಒಂದು ಭಾವನೆಯಿಂದ ಎಲ್ಲರೂ ಒಳಕತ್ತಾರೆ. ಬೆಳಗ್ಗೆ ನಿನ್ನೆಯಿಂದ ಇದು ಏನಾಯ್ತು, ನಿನ್ನೆ ಮೊನ್ನೆ ಇವತ್ತು 3 ದಿನ ನಾವು ಅಳೋದು ನಾವು ಮಕ್ಕಳ ಜೊತೆ ಹುಡುಕೊಂಡು ಅಳೋದಾಗ ಕಷ್ಟ ಸತ್ತು. ಯಾಕಂತೇಳಿ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಶಾಲೆಯಿಂದ ಬಿಟ್ಟು ಹೋಗ್ತಾನಪ್ಪ ಅಂದ್ರೆ ನಮ್ಗೆ ತುಂಬಲಾರ ನಷ್ಟ ಅಂತ ನಾವು ಹೇಳೋಕ್ಕೆ ಭಾಳ ಇಷ್ಟಪಡ್ತೀವಿ. ಜೊತೆಯಾಗಪ್ಪ ಅಂದ್ರೆ ಒಬ್ಬ ಶಿಕ್ಷಕರು ಶಿವಕರೀಗ ಇಲ್ಲಿ ಲೋಕಲಾಗಿ ಇದ್ಕೊಂಡು ಒಂದು ಮನೆ ಅಂತ ಅವರೆಲ್ಲ ಒಂದು ತನ್ನ ಮನೆ ಯಾವ ರೀತಿಯಾಗಿ ಕಾಪಾಡಬೇಕು ಅದೇ ರೀತಿಯಾಗಿ ಕಾಪಾಡ್ಕೊಂಡಲ್ಲಿ ಇವತ್ತು ಈ ಭಾವನೆಗಳು ಎಲ್ಲರ ಮನಸ್ಸಿನಲ್ಲಿ ತುಂಬಲಿಕ್ಕೆ ಇಷ್ಟ ಆಗುತ್ತೆ, ತುಂಬಿಕೊಂಡು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಂದ ಈ ಶಾಲೆಗೆ ಕ್ರೀಡಾ ರಂಗದೊಳಗೆ ಯಾವ್ಯಾವ ರೀತಿಯಾದಂಥ ಕೊಡುಗೆಗಳು ಆದವು ಸರ್? ಮತ್ತು ಈ ಕೆಲವು ಮಕ್ಕಳಲ್ಲಿ ನಾವು ಬಂದು ಈಗ 4 ತಿಂಗಳಾಯಿತು. ನಾವು ಒಂದೇ ದಿನ ಟ್ರಾನ್ಸ್ಫರ್ ತೊಗೊಂಡಿವಿ. ನಾವು ಮರ್ಕಂದಿನಿಂದ ಇಲ್ಲಿ PWD ಕ್ಯಾಂಪ್ ಶಾಲೆಗೆ ಬಂದೆ. ಅವರು ಈ PWD ಶಾಲೆಯಿಂದ ಬನ್ನಿಗಳ ಶಾಲೆಗೆ ತೆಗೆದುಕೊಂಡ್ರು. ನಾನು ಬಂದು ಈಗ 4 ತಿಂಗಳಾಯ್ತು. 4 ತಿಂಗಳು ನೋಡಿದಾಗ ಇಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಅಂದರೆ ಅವರು ಶ್ರಮಪಟ್ಟಿದ್ದು ಮತ್ತು ಹಿಂದೆ ಶಾಲೆ ಇದು ತಗಡಿನ ಶಾಲೆಗೆ ಇತ್ತಂತ ಅದನ್ನೆಲ್ಲ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಮತ್ತು ರಾಜಕೀಯ ಒಂದು ವ್ಯಕ್ತಿಗಳಿಗೆ ಸಂಬಂಧ ಇಟ್ಕೊಂಡು ಅವರು ಒಂದು ಒಳ್ಳೆಯ ಡೆವಲಪ್ಮೆಂಟ್ನ ಮಾಡೋಕ್ಕೆ ಸತಾಗಿ ಭಾಳ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಕ್ರೀಡಾಕೂಟಗಳಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೋಗಿ ಬಂದಾರೆ. ಒಂದು ಒಳ್ಳೆಯ ಒಂದು ಕ್ರೀಡೆ ಒಂದು ಆಸಕ್ತಿಗಳ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಅವ್ರದ್ದು ಹೋಗೋದೇ ಎಲ್ರಿಗೂ ದುಃಖದ ಒಂದು ಸಂಗತಿ ಅಂತ ಹೇಳ್ಬೋದು ಸರ್. ಆದರೆ ಅದು ಮತ್ತೆ ಇನ್ನೊಬ್ಬರು ಯಾರು ತುಂಬಲಿಕ್ಕಾಗಲಾರಂಥ ಒಂದು ನಷ್ಟನೂ ನಮ್ಗೆ ಆಗಿದೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್. ಆದರೆ ಹಿರಿಯ ಶಿಕ್ಷಕರಾಗಿದ್ದರು. ಆದರೆ ಎಲ್ಲ ಮಕ್ಕಳಿಗೂ ಕೂಡ ಕ್ರೀಡೆಯಲ್ಲಿ ಒಂದು ಉತ್ಸಾಹಭರಿತವಾದ ಒಂದು ಭಾವನೆಯನ್ನು ಅವರಲ್ಲಿ ಮೂಡಿಸ್ತಾ ಇದ್ದರು. ಇನ್ನು ಮುಂದೆ ಬೇರೆ ಯಾರಾದರೂ ಟೀಚರ್ ಬಂದ್ರೂ ಅಷ್ಟು ಆಗಲ್ಲ ಅಂತ ನನ್ನ ಅನಿಸಿಕೆ ಸರ್. ಅವರ ಒಡನಾಟ ನಿಮ್ಮ ಜೊತೆಗೆ ಹೆಂಗಿತ್ತು? ಎಲ್ಲರ ಜೊತೆ ಅವರು ಮುಖ್ಯ ಶಿಕ್ಷಕರಾಗಿದ್ದರು. ನಾವು ಬಂದಮೇಲೆ ಅರುಣ್ ಸರ್ ಇದ್ದರು, ಅವರಾದಮೇಲೆ ಅವ್ರು ಬಂದರು ಸರ್. ಮುಖ್ಯ ಶಿಕ್ಷಕರು ಯಾವ ರೀತಿ ತಮ್ಮ ಸಲಹೆಗಳನ್ನು ಕೊಡಬೇಕು ಆ ರೀತಿ ಸಲಹೆಗಳನ್ನು ಕೊಡ್ತಿದ್ರು. ತಮ್ಮ ಅಧಿಕಾರದಲ್ಲಿ ಯಾವುದೇ ರೀತಿ ನಮ್ಮ ತೊಂದರೆಗಳನ್ನು ಕೂಡ ಮಾಡಿಲ್ಲ ಸರ್ ಅವರು. ಆಮೇಲೆ ಏನಾದರೂ ಬೈದರೂ ಕೂಡ ಇಮಿಡಿಯೇಟ್ಲಿ ಅವರು ಮತ್ತೆ ಕರೆದು ಸಮಾಧಾನ ಹೇಳೋರು ಸರ್. ಯಾಕಂದರೆ ಈ ಸ್ಟಾಫಲ್ಲಿ ಇದೇ ರೀತಿ ಮಾಡಬೇಕಾಗತ್ತೆ, ಇಲ್ಲಾಂದರೆ ನಾವು ನಡ್ಸ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಮೇಡಮ್ ಅಂತ ಹೇಳೋರು ಸರ್. ಆದರೆ ಒಂದು ಒಳ್ಳೆಯ ವ್ಯಕ್ತಿಗಳನ್ನು ನಮ್ಮ ಅಣ್ಣ ಅಂತ ಹೇಳ್ಬೋದು ಸರ್. ನಾವೊಂದು ಶಾಲೆ ಅಂತಂದರೆ ಒಂದು ಕುಟುಂಬ ಇದ್ದಂಗೆ ಸರ್. ನಮ್ಮಲ್ಲಿ ಯಾವುದೇ ರೀತಿ ಭೇದ ಭಾವನೂ ಕೂಡ ಇಲ್ಲ. ಅವರು ಹಿರಿಯರು, ಇವರು ಕಿರಿಯರು, ಅವರು ಗೆಸ್ಟ್ ಟೀಚರು ಅಂತ ಯಾವುದೇ ಭಾವನೆ ಅವರಲ್ಲಿ
ಇರಲಿಲ್ಲ ಸರ್. ಎಲ್ಲ ನಾವು ಒಂದು ಕುಟುಂಬದ ಥರ ಇದ್ದೀವಿ ಸರ್. ಈಗ ಅವ್ರು ಹೋಗ್ತಾ ಇದ್ದಾರೆ ಅಂದರೆ ಭಾಳ ಎಲ್ರಿಗೂ ಕೂಡ ಮನಸ್ಸು ನೋವಾಗುತ್ತೆ ಸರ್. ಧನ್ಯವಾದ.